ಲೋಕ ಕಲ್ಯಾಣಾರ್ಥವಾಗಿ ಜನತೆಯ ಒಳಿತಿಗಾಗಿ ಪಟ್ಟಣದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಮಹೋತ್ಸವದ ಅಂಗವಾಗಿ ಹೋಮ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಯಿ ಮಂದಿರದ ಮುಖ್ಯಸ್ಥರಾದ ಪ್ರಭಾ ಕಾಚಿನಹಳ್ಳಿ ಅವರು ತಿಳಿಸಿದರು. ಪಟ್ಟಣದ ಡಾಕ್ಟರ್ ಸಿಎನ್ ಮಂಜುನಾಥ್ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಜುಲೈ 29ರ ಬುಧವಾರ ಗುರುಪೂರ್ಣಿಮಾ ಪ್ರಯುಕ್ತ ಗುರುಪೂರ್ಣಿಮಾ ಮಹೋತ್ಸವವನ್ನು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಜುಲೈ 28ರಂದು ಬೆಳಗ್ಗೆ 9 ಗಂಟೆಗೆ ಸುಧೀರ್ ಶರ್ಮಾ ಮತ್ತು ತಂಡದವರಿಂದ ಹೋಮ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಏರ್ಪಡಿಸಲಾಗಿದೆ. ಜುಲೈ 29ರ ಪ್ರಾತಃ ಕಾಲ 4:30 ಗಂಟೆಗೆ ಶ್ರೀ ಸಾಯಿಬಾಬಾ ಅವರಿಗೆ ಕಾಕಡ ಆರತಿ, 5ಕ್ಕೆ ಅಭಿಷೇಕ, 6ಕ್ಕೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ ಹಾಗೂ ಸಂಜೆ 6ಕ್ಕೆ ಧೂಪಾರತಿ ಮತ್ತು ರಾತ್ರಿ 9ಕ್ಕೆ ಶೇಜಾರತಿ ಧಾರ್ಮಿಕ ಕಾರ್ಯಕ್ರಮವಿರುತ್ತದೆ. ಗುರುಪೂರ್ಣಿಮೆ ಪ್ರಯುಕ್ತ ಪಟ್ಟಣದ ವಿವಿಧ ಮಹಿಳಾ ಭಜನಾ ಮಂಡಳಿಗಳಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 9ರವರೆಗೆ ಭಜನಾ ಕಾರ್ಯಕ್ರಮವನ್ನು ಮತ್ತು ಸಂಜೆ ನೂತನ್ ವಾದ್ಯ ವೃಂದದವರಿಂದ ವಿಶೇಷ ಸಂಗೀತಗೋಷ್ಠಿ ಏರ್ಪಡಿಸಲಾಗಿದೆ. ಮಂದಿರದಲ್ಲಿ ಬೆಳಗ್ಗೆ 7ರಿಂದ ರಾತ್ರಿ 11 ಗಂಟೆಯವರೆಗೆ ಶ್ರೀ ಸಾಯಿಬಾಬಾ ದರ್ಶನಕ್ಕೆ ಅವಕಾಶವಿರುತ್ತದೆ. ಬಂದ ಭಕ್ತಾದಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಸಹ ಮಾಡಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು, ತಾಲೂಕಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಸಾಯಿಬಾಬಾ ಭಕ್ತರು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸರ್ವ ಸಾಯಿ ಭಕ್ತಾದಿಗಳಿಗೆ ಗುರುಪೂರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಗುರುಪೂರ್ಣಿಮೆ ವಿಶೇಷವಾಗಿ ಮಂಗಳವಾರ ಹೋಮ ಪೂಜೆ ಕಾರ್ಯಕ್ರಮ. ಎಲ್ಲ ಸಾಯಿ ಭಕ್ತಾದಿಗಳು ಬಾಬಾ ಸುಖ ನೆಮ್ಮದಿ ಶಾಂತಿ ಕೊಡಲಿ ಅಂತ ಕೇಳ್ಕೊಂಡು, ದೇಶಕ್ಕೆ ಒಳ್ಳೆಯ ಮಳೆ ಬೆಳೆಯಲಿ ಅಂತ ಕೇಳ್ಕೊಂಡು, ಬರಗಾಲನ ಹೋಗಲಾಡ್ತಿ ಅಂತ ಸಾಯಿಬಾಬಾ ಅವ್ರನ್ನ ವಿಘ್ನೇಶ್ವರನ ಈಶ್ವರನ ಕೇಳ್ಕೊಂಡು, ಎಲ್ಲ ಸಾಯಿ ಭಕ್ತ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಬಾಬಾ ಅವ್ರನ್ನ ಕೇಳ್ಕೊಂಡು, ಇವತ್ತು ಬೆಳಿಗ್ಗೆ ಹೋಮ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ಇತ್ತು ಮಂಗಳವಾರ. ಬುಧವಾರ ಬೆಳಿಗ್ಗೆ ಕಾಕಡಾರತಿ, ಬಾಬಾ ಅವರಿಗೆ ಅಭಿಷೇಕ, ಮತ್ತು ಬೆಳಿಗ್ಗೆ 7ರಿಂದ 11 ಗಂಟೆ ಫಲಹಾರ, ಸಂಜೆ ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆವರೆಗೆ ಅನ್ನದಾನ ಕಾರ್ಯಕ್ರಮ, ಸಂಜೆ ಫಲಹಾರ. ತಾಲೂಕಿನ ಮತ್ತು ಚನ್ನರಾಯಪಟ್ಟಣದ ಉದ್ಯಮಿಗಳು ಮತ್ತು ಎಲ್ಲ ಭಕ್ತಾದಿಗಳ ಸಹಕಾರ ಸಹಾಯದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಗುರುಪೂರ್ಣಿಮೆ ಅಂದರೆ ಗುರುವನ್ನು ಆರಾಧಿಸುವ ದಿನ, ಪೂಜಿಸುವ ದಿನ. ನಮ್ಮನ್ನು ಸಾಯಿಬಾಬಾ ಅವರು 365 ನಮ್ಮನ್ನು ಕಾಪಾಡಿರ್ತಾರೆ. ಆ 365 ದಿವಸದಲ್ಲಿ ಒಂದು ದಿವಸಗಳ ಕಾಲ ನಾವು ಬಾಬಾವರಿಗೆ ಶ್ರದ್ಧೆಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಒಂದು ಪೂಜಾ ಕಾರ್ಯಕ್ರಮ ಮಾಡಿ ಯಾವುದಾದ್ರೂ ಒಂದು ರೂಪದಲ್ಲಿ ಅವರಿಗೆ ಸಹಾಯ ಮಾಡಿದರೆ ಬಾಬಾ ನಮ್ಮನ್ನು ಎಲ್ಲಾದರೂ ಯಶಸ್ಸು ಪಡ್ಕೊಂಡು ಹೋಗ್ತಾರೆ. ಮತ್ತು ಚನ್ನರಾಯಪಟ್ಟಣದಲ್ಲಿ ಸಾಯಿಬಾಬಾ ಮಂದಿರ ಒಂದು ವಿಶೇಷವಾಗಿ ನಡೆದಿದೆ. ಇದಕ್ಕೆಲ್ಲ ಕಾರಣ ಎಲ್ಲ ಸಾಯಿ ಭಕ್ತ ಸಹಕಾರ ಮತ್ತು ಎಲ್ಲ ಸಾಯಿ ಭಕ್ತಾದಿಗಳಿಗೂ ಗುರುಪೂರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯ. ಎಲ್ಲ ಸಾಯಿ ಭಕ್ತಾದಿಗಳು ವಿಶೇಷವಾಗಿ ಬಂದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ಬಾಬಾ ದರ್ಶನವಿರುತ್ತದೆ. ಎಲ್ಲ ಸಾಯಿ ಭಕ್ತಾದಿಗಳು ಮತ್ತು ರಾಜಕೀಯ ಪ್ರಮುಖ ಮುಖಂಡರು, ಉದ್ಯಮಿಗಳು ಮತ್ತು ತಾಲೂಕಿನ ನೌಕರ ವರ್ಗದವರು, ತಾಲೂಕಿನ ಎಲ್ಲ ಸಂಘಟನೆಯವರು ಎಲ್ಲ ಸೇರಿ ಈ ಸಾಯಿಬಾಬಾರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ತಮ್ಮ ಕಷ್ಟವನ್ನು ಬಾಬಾಗೆ ಅರ್ಪಣೆ ಮಾಡ್ಕೊಂಡು ಹೋಗಬೇಕು. ಬಾಬಾ ನಿಮಗೆ ಸುಖ ನೆಮ್ಮದಿ ಶಾಂತಿಯನ್ನು ಕೊಡ್ತಾರೆ. ಆ ನಂಬಿಕೆ ನೀವು ಉಳಿಸ್ಕೊಳ್ಳಿ. ಬಾಬಾವನ್ನ ಪ್ರೇಯರ್ ಮಾಡಿ, ಬಾಬಾವನ್ನ ಧ್ಯಾನ ಮಾಡಿ ಅಂತ ಕೇಳ್ಕೊತೀವಿ. ಚತುರ್ದಶಿಯಂದು ಅಂದರೆ ನಾಳೆ ಭಗವಾನ್ ಶ್ರೀ ಶ್ರೀ ಶಿರಡಿ ಸಾಯೀಶ್ವರ ಸ್ವಾಮಿಯ ಒಂದು ಗುರುಪೂರ್ಣಿಮೆ ಅಂಗವಾಗಿ ಪ್ರತಿ ವರ್ಷದಂತೆ ಅದು ಪೂರ್ವಭಾವಿ ಹಿಂಬವಾಗಿ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಕುಲದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಹೋಮ, ಮುಳ್ಕಟ್ಟಮ್ಮ ಹೋಮ ಹಾಗೂ ಗ್ರಾಮಾದೇವತಾ ಹೋಮಗಳನ್ನೆಲ್ಲ ಪರಿವಾರ ಸಮೇತರು ಮುಗಿಸಿ ಪೂರ್ವಾಹುತಿ ಆಹುತಿ ಕೊಟ್ಟು ಆ ಭಗವತರಿಗೆ ಸಾಯಿಬಾಬಾನ ಅನುಗ್ರಹ ಆಶೀರ್ವಾದ ಮಾಡಿ ಆಶೀರ್ವಾದ ಸದ್ಭಕ್ತರಿಗೂ ಅನುಗ್ರಹಿಸಿ ಆಶೀರ್ವಾದಿ ಬರ್ತಕ್ಕಂಥ ಏನು ಕಳಂಕ ಇದೆ, ರೋಗ ಇದೆ, ಅವೆಲ್ಲ ನಿವಾರಣೆ ಮಾಡಿ ಸದ್ಗುರುವಿನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ. ಈ ಕ್ಷೇತ್ರಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತರಿಗೆ ಅನುಕೂಲ ಮಾಡಿರುವಂಥ ಪರಮಾತ್ಮನ ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ. ನಾಳೆ ಭಗವಂತನ ಅನುಗ್ರಹ ಆಶೀರ್ವಾದವಾಗಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಿ 9 ತಿಂಗಳು ಕಳೆದರೂ ಇದುವರೆಗೂ ಲೋಕಾರ್ಪಣೆ ಮಾಡಿಲ್ಲ.
ತಡ ಮಾಡದೆ ಇನ್ನು 15 ದಿನಗಳಲ್ಲಿ ಪ್ರತಿಮೆ ಲೋಕಾರ್ಪಣೆ ಮಾಡಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ವಿವಿಧ ಸಂಘಟನೆಗಳ ಸದಸ್ಯರು ಪ್ರತಿಮೆ ಎದುರಿನಲ್ಲಿಯೇ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ, ರಾಜ್ಯ ರೈತ ಸಂಘ, ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸೇರಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಎಚ್.ಎಸ್. ಮಂಜುನಾಥ್, ಇದೊಂದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಪ್ರತಿಮೆ ತಂದು ನಿಲ್ಲಿಸಿ 10 ತಿಂಗಳು ಕಳೆದರೂ ಇನ್ನೂ ಅನಾವರಣ ಮಾಡಲು ಹಿಂದೇಟು ಹಾಕುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು. ಪ್ರತಿಭಟನೆ ಮಾಡಿ ಅನಾವರಣ ಮಾಡುವುದು ಸೂಕ್ತವಲ್ಲ. ವೈಫಲ್ಯವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗುವುದು ಬೇಡ. ಸರ್ಕಾರದ ಶಿಷ್ಟಾಚಾರದ ಪ್ರಕಾರ ಆದಷ್ಟು ಬೇಗ ಲೋಕಾರ್ಪಣೆ ಮಾಡಿದರೆ ನಮ್ಮ ಅಭ್ಯಂತರವಿಲ್ಲ. ವಿಳಂಬ ಮಾಡಿದರೆ ತಾಲೂಕಿನ ಹಿರಿಯ ಗಣ್ಯ ವ್ಯಕ್ತಿಗಳಿಂದ ಉದ್ಘಾಟನೆ ಮಾಡಿಸಲಾಗುವುದು ಎಂದು ಎಚ್ಚರಿಸಿದರು. ದಂಡೋರ ಮಂಜುನಾಥ್ ಮಾತನಾಡಿ, ಸಂಘಟನೆಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೋಕಾರ್ಪಣೆ ಮಾಡದಿದ್ರೆ ನಾವೇ ಪ್ರತಿಮೆ ಅನಾವರಣ ಮಾಡಬೇಕಾಗುತ್ತದೆ. ತಾಲೂಕು ಆಡಳಿತ ನಮ್ಮನ್ನ ದೂರಬಾರದು ಎಂದು ಎಚ್ಚರಿಸಿದರು. ಬಿಎಸ್ಪಿ ನಾಯಕ ಸೋಮಶೇಖರ್ ಮಾತನಾಡಿ, ವರ್ಷಗಳ ಹಿಂದೆ ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಎಂದು ದಲಿತ ಸಂಘಟನೆಗಳು ಹೋರಾಟ ಮಾಡಿದ ಪರಿಣಾಮ ತಾಲೂಕು ಕಚೇರಿ ಮುಂದೆ ಪ್ರತಿಮೆ ಸ್ಥಾಪಿಸಲಾಗಿದೆ. ಈಗ ಲೋಕಾರ್ಪಣೆ ಮಾಡುವಂತೆಯೂ ಹೋರಾಟ ಮಾಡಬೇಕಾದ ಅನಿವಾರ್ಯ ಒದಗಿ ಬಂದಿದೆ ಎಂದು ವಿಷಾದಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಜಿಲ್ಲಾಧಿಕಾರಿಗೆ ಮನವಿ ಕಳುಹಿಸಿ ಶಿಷ್ಟಾಚಾರದ ಪ್ರಕಾರ ಎಲ್ಲರನ್ನ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು. ವಿವಿಧ ಸಂಘಟನೆಯ ಮುಖಂಡರುಗಳಾದ ಜೆಎನ್ ಚಂದ್ರಹಾಸ, ತೇಜಸ್ ಗೌಡ, ವಾಸುದೇವ್ ಕಲ್ಕೆರೆ, ಸಿಜಿ ರವಿ, ರಮೇಶ್, ಶಂಕರ್, ಸತೀಶ್ ಮತ್ತಿತರರು ಹಾಜರಿದ್ದರು. ಇನ್ನು ಪ್ರತಿಮೆ ಅನಾವರಣದ ಕುರಿತಾಗಿ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು, ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು 4 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು. ಜಿಲ್ಲಾ ಉಸ್ತುವಾರಿ ಸಚಿವರ ಘೋಷಣೆಯಾಗಿ 48 ಗಂಟೆಗಳಲ್ಲಿ ಅವರನ್ನ ಭೇಟಿಯಾಗಿ ಚರ್ಚಿಸಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡುವ ದಿನಾಂಕ ನಿಗದಿ ಮಾಡಿ ಕಾರ್ಯಕ್ರಮವನ್ನು ರೂಪಿಸಲಾಗುವುದು. ಉಸ್ತುವಾರಿ ಸಚಿವ ಮತ್ತು ಸಮಾಜ ಕಲ್ಯಾಣ ಸಚಿವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ದಲಿತ ಸಂಘಟನೆಯ ಸದಸ್ಯರನ್ನ ಬೆಂಗಳೂರಿಗೆ ಕರೆದೊಯ್ಯಲಾಗುವುದು. ಪ್ರತಿಮೆ ಲೋಕಾರ್ಪಣೆಗೆ ವಿಳಂಬ ಆಗಬಾರದೆಂಬುದು ನಮ್ಮ ಇಚ್ಛೆಯೂ ಆಗಿದೆ. ಇದಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ವಿಚಾರದಲ್ಲಿ ಗೊಂದಲಗಳು ಬೇಡ ಎಂದರು. ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದು ಸಣ್ಣ ಪುಟ್ಟ ಕೆಲಸಗಳು ಕಾರ್ಯಗಳಿದ್ದಾವೆ ಅಂದರೆ ಒಂದು 2 ತಿಂಗಳು 3 ತಿಂಗಳು 1 ತಿಂಗಳು ಓಕೆ, ಅದನ್ನು ಸರಿಪಡಿಸಲಿಕ್ಕೆ ಟೈಮ್ ಆಗುತ್ತೆ. ಆದರೆ ಹೆಚ್ಚು ಕಡಿಮೆ 1 ವರ್ಷ ಕಳೀತಾ ಬಂದರೂ ಕೂಡ ಈ ಪ್ರತಿಮೆಯನ್ನು ಈ ರೀತಿ ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು ಅದು ನಾಗರಿಕ ಸಮಾಜಕ್ಕೆ ಶೋಭೆ ತರೋದಲ್ಲ. ಯಾರೋ ಒಬ್ಬ ವ್ಯಕ್ತಿಗಳ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ಯಾವ ಕಾರಣಕ್ಕೆ ನಿಂತಿದೆ ಅಂತ ನಮಗಂತೂ ಇಲ್ಲಿವರೆಗೂ ಗೊತ್ತಿಲ್ಲ. ಇದನ್ನು ನಿಲ್ಸೋಕ್ಕೆ ಕಾರಣವೇ ಇಲ್ಲ. ಏನಿದೆ, ಈಗ ಸಾಕಷ್ಟು ಪ್ರತಿಮೆಗಳನ್ನು ಈ ರಾಜ್ಯದಲ್ಲಿ ದೇಶದಲ್ಲಿ ಕೋಟ್ಯಾಂತರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕಾಂಟ್ರವರ್ಸಿ ಮಾಡಿಕೊಂಡು ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥದ್ದು ಇದು ಶೋಭೆ ತರೋದಿಲ್ಲ. ಅದರಿಂದ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು, ಇತರೆ ರೈತ, ಕಾರ್ಮಿಕ, ದಲಿತ ಇತ್ಯಾದಿ ಎಲ್ಲ ಸಂಘಟನೆಗಳು ಕೂಡ ಚರ್ಚೆ ಮಾಡಿದ್ದೀವಿ. ನಾವೊಂದು ಕಾಲಾವಧಿಯನ್ನು ಒಳಗೆ ಅವರೇನಾದರೂ ಲೋಕಾರ್ಪಣೆ ಮಾಡದೇ ಇದ್ದರೆ ಈ ತಾಲೂಕಿನಾದ್ಯಂತ ವಾರ 15 ದಿವಸಗಳ ಕಾಲ ಜಾಥಾಗೀತ ಮಾಡಿ ಎಲ್ಲ ಕರಪತ್ರಗಳನ್ನು ಎಲ್ಲ ನಾಗರಿಕರಿಗೆ ತಲುಪಿಸಿ ಯಾರು ಅತ್ಯಂತ ಹಿರಿಯರಿದ್ದಾರೆ ಈ ತಾಲೂಕಿನಲ್ಲಿ ಅವ್ರನ್ನ ಕರ್ಕೊಬಂದು ನಾವೇ ಉದ್ಘಾಟನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ಪ್ರತಿಭೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಯಾವುದೇ ರಾಜಕಾರಣಿಗಳಿಗೆ ಹಿತಾಸಕ್ತಿ ಇಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಹಿತಾಸಕ್ತಿ ಇಲ್ಲ. ಸಂಸ್ಥೆಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ. ರಾಜಕಾರಣಿಗಳನ್ನ ಬೆಂಬಲಿಸಿ ಕೆಲವು ಸಂಘ ಸಂಸ್ಥೆಯವರು ಅವರಿಗೆ ಏನು ಇವತ್ತು ಗುಲಾಮರಾಗಿ ಕೆಲಸ ಮಾಡ್ತಾರೆ, ವಿಭಿನ್ನ ಕಾರ್ಯಕ್ರಮಗಳು ತೆಗಿತಾ ಇದ್ದಾವೆ ಅಂತ ನನ್ನ ಭಾವನೆ. ಏನು ಜನಪರ ಹೋರಾಟಗಳು ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಇವತ್ತು ರಾಜಕೀಯ ಪಾಲಾಗವೆ, ರಾಜಕೀಯ ವ್ಯಕ್ತಿಗಳ ಗುಲಾಮರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದರಿಂದ ಈ ಸದನ ಈ ತಾಲೂಕಿನ ಆಡಳಿತ ಮಾಡ್ತಕ್ಕಂಥ ಶಾಸಕರಿಗೆ ಮತ್ತು ವಿರೋಧ ಪಕ್ಷರಿಗೆ ಸಿಕ್ಕಿದೆ. ಇಲ್ಲಿ ಸಮಸ್ಯೆ ಏನಿಲ್ಲ. ಪ್ರೋಟೋಕಾಲ್ ಮಾಡಬೇಕು ಅಂತಂದ್ರೆ ಪ್ರೋಟೋಕಾಲ್ ಮಾಡ್ಬೋದಾಗಿತ್ತು, ಮಾಡಲಿಕ್ಕೆ ದಯಮಾಡಿ ರಾಜಕಾರಣಿಗಳು ಇನ್ನು 15 ದಿನದಲ್ಲಿ ಓಪನ್ ಮಾಡಲಿಲ್ಲ ಅಂತಂದರೆ ನಾವು ನೇರವಾಗಿ ಓಪನ್ ಮಾಡ್ತೀವಿ. ಅದು ಯಾವ ಕೇಸ್ ಹಾಕ್ತೀರಿ ಹಾಕಿ, ನಮ್ಗೇನು ಅಭ್ಯಂತರ ಇಲ್ಲ.
ಏನಾಗುತ್ತೆ ನೋಡೇ ಬಿಡೋಣ. ಓಪನ್ ಮಾಡೋದು ಏನಾಗುತ್ತೆ ನಮಗೆ ಕೇಸ್ ಹಾಕ್ತೀರಾ? ಹಾಕಿ ಏನು ತೊಂದರೆ ಇಲ್ಲ. ನಾವು ಹೋರಾಟ ಮಾಡಿ ಕೇಸ್ ಹಾಕ್ಕೊಂಡು ಬಂದಿದ್ದೀವಿ. ಹಾಗಾಗಿ 15ನೇ ತಾರೀಕಿಗೆ ಟೈಮ್ ಕೊಡ್ತಾ ಇದ್ದೀವಿ. ಈ ತಾರೀಕು 15ನೇ ತಾರೀಕು ಬರೋ ತಿಂಗಳು 15ನೇ ತಾರೀಕು ನೀವು ಮುಗಿಸ್ತಿಲ್ಲ ಅಂತಾರೆ. ನಾವು ಯಾವ MLA, ಯಾವ MP, ಯಾವ ವಿರೋಧ ಪಕ್ಷದ ನಾಯಕರು, ಯಾವ ರಾಜಕಾರಣಿಗಳ ಮಾತು ಕೇಳಕ್ಕಲ್ಲ. ಸಾರ್ವಜನಿಕರ ದುಡ್ಡು, ನಾವು ದುಡ್ಡು ಹಾಕಿದ್ದೀವಿ, ನಮ್ಮ ಟ್ಯಾಕ್ಸು, ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಓಪನ್ ಮಾಡ್ತೀವಿ, ಏನು ಮಾಡ್ತೀವಿ ಮಾಡಿ ಚಾಲೆಂಜ್ ಮಾಡ್ತೀವಿ. ಅಂಬೇಡ್ಕರ್ ಪ್ರತಿಮೆ ಮಾಡಬೇಕು ಅನ್ನೋಕ್ಕೂ ಸ್ಟ್ರೈಕೆ ಆಯಿತು. ಅಂಬೇಡ್ಕರ್ ಪ್ರತಿಮೆ ಮಾಡಬೇಕು ಅನ್ನೋಕ್ಕೂ ಹಲವು ಚರ್ಚೆ ಅದು. ಪ್ರತಿಯೊಂದಕ್ಕೂ ಚರ್ಚೆ. ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡಿ ಬೇಗ ಅನ್ನೋಕ್ಕೂ ಸ್ಟ್ರೈಕೆ ಆಯಿತು. 6 ಅಡಿ ಇರುತ್ತೆ 12 ಅಡಿ ಮಾಡಿ ಅಂದರೂ ಸ್ಟ್ರೈಕೆ. ಓಪನ್ ಮಾಡೋಕ್ಕೂ ಎಂಥದ್ರಿ ದುರಂತ ಇದು, ನಾಚಿಕೆ ಆಗಬೇಕು. ಈ ದೇಶದ ಕಾನೂನನ್ನ ಕಾಪಾಡಬೇಕಾಗಿರ್ತಕ್ಕಂಥ ನಾವು ಎಷ್ಟು ಮಟ್ಟಿಗೆ ಕಾನೂನನ್ನ ಕಾಪಾಡೋಂಥವ್ರನ್ನ ಗೆಲ್ಲಿಸ್ಕೊಂಡಿದ್ದೀವಿ, ಅಥವಾ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ನಾವು ಇದನ್ನ ಪಾಲನೆ ಮಾಡಬೇಕು. ಒತ್ತಡ ಬಂದಿದೆ, ಇದು ನಾವು ಬಿಡಂಗಿಲ್ಲ. ಇದಕ್ಕೆ ಇದು ಕೂಡ ಅಟ್ರಾಸಿಟಿ ಬಂದ್ಬಿಡ್ತಾರೆ. ನೀವು ಬಹುತೇಕ ಆಗುತ್ತೆ ಅನ್ಸುತ್ತೆ. ಆವಾಗ ಇಮಿಡಿಯೇಟ್ ಆಗ 48 ಗಂಟೆ ಒಳಗಡೆ ಹೋಗ್ಬೇಡಿ. ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಇದ್ದಾರೋ ವಿತಿನ್ 48 hours, 24 hours ಆಗಲ್ಲ. ಅವ್ರವ್ರ ವಿಜೃಂಭಣೆ ಮಾಡ್ಕೊಳ್ಳೋಕೆ ಇರ್ತಾರೆ. 48 ಗಂಟೆ ಒಳಗಡೆ ಅವ್ರ ಭೇಟಿ ಮಾಡಿ ಒಂದು ಕುಟುಂಬ ಬರೋದ್ರಂಥದ್ದು 20 ಜನ ಬರಲಿ. ಅಲ್ಲಿ ಕೂತು ದಿನಾಂಕನ ಅವರಿಂದಾನೇ ನಿಗದಿ ಮಾಡಿ. ಆಮೇಲೆ ನಮ್ಮ ಅದರ ಭಜನ ಮುಖಂಡರು ಅನೇಕ ಮುಖಂಡರುಗಳೆಲ್ಲ ಇದ್ದೀರಿ. ವಿವಿಧ ಸಂಘಟನೆಗಳು ಕೂಡ ಅಲ್ಲಿ ಇದ್ದೀರಿ. ನೋಡಿದರೆ ರೈತ ಸಂಘದ ಪ್ರತಿನಿಧಿಗಳೆಲ್ಲ ಕೂಡ ಇದ್ದೀರಿ. ಆ ಕಾರಣದಿಂದನೇ ನಾನು ಹೇಳ್ತಕ್ಕಂಥದ್ದು ಜಿಲ್ಲಾ ಸಚಿವರು ಮುಖ್ಯವಾಗಿರ್ತಾರೆ ಜಿಲ್ಲೆ. ಇನ್ನು ಇಲ್ಲಿರ್ತಕ್ಕಂಥ XPM ಅವರು ಇರ್ಬೋದು, ಇನ್ನು ಎಲ್ಲ ಗೌರವಾನ್ವಿತ ಶಾಸಕ ಟೀಮ್ ಇದೆ. ಇನ್ನೂ ಕೂಡ ಸೋಷಿಯಲ್ ವೆಲ್ಫೇರ್ ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಸೊ ಅವ್ರು ಯಾರು ಕೊಟ್ಟರು, ಇದು ಮಾಧವಪ್ಪರಿಗೆ ಕೊಟ್ಟರೆ ತುಂಬ ಸಂತೋಷ. ನಾವು ಕೂಡ ಅವ್ರ ಬಗ್ಗೆ ತುಂಬ ವೆಲ್ಕಮ್ ಇದೆ. ಅವ್ರು ಅವತ್ತು ಕೂಡ ಒಪ್ಕೊಂಡಿದ್ದು ಸಂದರ್ಭ ಸರ್ ಪೋಸ್ಟ್ಪೋನ್ ಆಯಿತು. ಇದು ಯಾರು ಕೊಡ್ತಾರೆ, ಏನಾದ್ರು ನಮ್ಮ ಹೋಮ್ ಮಿನಿಸ್ಟ್ರು ಬರೋ ಅವಕಾಶ ಇದ್ದರೆ ಅವ್ರಿಗೂ ಕೂಡ ಆಹ್ವಾನಿಸ. ನಮಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಿಯಾಂಕ ಅವರು ಕೊಡಲಿ, ಅವರು ಕೂಡ ತುಂಬ ಎಲ್ಲರೂ 10-15 ಜನ ಮಾಡ್ಕೊಳಕ್ಕಾಗಲ್ಲ.